ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರ ಜೊತೆಲಿದ್ದೇನೆ. ಸರ್, ಈಗ ರಾಜ್ಯದಲ್ಲಿರೋ 32 ಡೇಟಾ ಸೆಂಟರ್, ಕ್ಲೌಡ್ ಸೆಂಟರ್ಗಳ ಪೈಕಿ 31 ಬೆಂಗಳೂರಿನಲ್ಲೇ ಇದೆ. ಇದು ಕನ್ಸ್ಯೂಮ್ ಮಾಡ್ತಿರಂತ ವಾಟರ್ ಲೆವೆಲ್ ದಿನೇ ದಿನೇ ಹೆಚ್ಚಾಗ್ತಿದೆ. ಒಂದಲ್ಲ ಒಂದು ದಿನ ರಾಜ್ಯದಲ್ಲಿ ನೀರಿನ ಅಭಾವ ಆಗಬಹುದು ಅಂತ ಈಗಾಗಲೇ ತಜ್ಞರು ಕೂಡ ಅಭಿಪ್ರಾಯ ಪಟ್ಟಿದ್ದಾರೆ. ಗವರ್ಮೆಂಟ್ ಯಾವ ರೀತಿ ನೋಡುತ್ತೆ, ಏನು ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳುತ್ತೆ? ನೋಡಿ, ನನಗೆ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲ. ಇದು ಕನ್ಸರ್ನ್ ಇವರಿಗೆ ಮಾತಾಡೋದು ಒಳ್ಳೇದು. ಆದ್ರೆ ಡೇಟಾ ಸೆಂಟರ್ಸ್ ಹೆಚ್ಚು ನೀರು ಕನ್ಸ್ಯೂಮ್ ಮಾಡುವಂಥದ್ದು, ಪವರ್ ಕನ್ಸ್ಯೂಮ್ ಮಾಡುವಂಥದ್ದು ಇದೆ. ಆ ಒಂದು ವಿಷಯ ಇದೆ. ಅದೇ ಅದರಿಂದ ಯಾವ ರೀತಿಯಾಗಿ ಸಮತೋಲನವನ್ನ ನಾವು ಕಾಪಾಡ್ಕೊಳ್ಬೇಕಂದ್ರೆ ನೀರಿನ ಬಳಕೆ ನಾವು ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನೋಡಿಕೊಂಡು ಅದ ನಂತರ ನಾವು ಇಂಥ ಕಂಪನಿಗಳಿಗೆ ಕೊಡ್ತಕ್ಕಂಥದ್ದು ಮಾಡ್ಕೋಬೇಕಾಗ್ತದೆ. ಆಗ್ತಾ ಇದೆ. ಅದೇ ತರ ನೀರೊಂದು ನಾವು ಅದಕ್ಕೋಸ್ಕರ ಅದನ್ನ ಯಾವ ರೀತಿಯಾಗಿ ನಾನು ಕೂಡ ಅದ್ರ ಬಗ್ಗೆ ಮಾತಾಡ್ತೀನಿ, ಚರ್ಚೆ ಮಾಡ್ತೀನಿ. ಅದ್ರಲ್ಲಿ ನಿಜವಾಗ್ಲೂ ಏನಾದ್ರೆ ಸಮಸ್ಯೆ ನಗರಕ್ಕೆ ಏನಾದ್ರು ಆಗುತ್ತಾ ಇಲ್ವಾ, ಭವಿಷ್ಯದಲ್ಲಿ ಏನಾಗುತ್ತೆ ಇರುವಂತ ಅದನ್ನು ವಿಮರ್ಶೆ ಮಾಡೋಣ. ಮತ್ತು ಅದಕ್ಕೆ ಏನು ಈ ಬಳಕೆ ಆಗಿರುವಂತ ನೀರು ಅದನ್ನ ಉಪಯೋಗಿಸೋದಕ್ಕೆ ಹೆಚ್ಚು ಅದಕ್ಕೆ ಅವಕಾಶ ಸಿಗುವಂತದಕ್ಕೆ ಮಾಡಿದ್ರೆ ಅದನ್ನ ನಾವು ಆ ರೀತಿಯಾಗಿ ಕೂಡ ನಾವು ಏನು ವೇಸ್ಟ್ ವಾಟರ್ ಅಂತ ಹೇಳ್ತೀವಿ, ಅದನ್ನ ನಾವು ಪ್ಯೂರಿಫೈ ಮಾಡಿ ಕೊಡ್ತಕ್ಕಂಥದ್ದು ಸಾಧ್ಯತೆ ಇದೆ. ಅದನ್ನು ಕೂಡ ನಾವು ನೋಡಬಹುದು. ಸರ್, ಈಗ ವಿನಯ್ ಕುಲಕರ್ಣಿ ಅವರಿಗೆ ಈಗ ಅಪರಾಧಿ ಅಂತ ಘೋಷಣೆ ಮಾಡಿದೆ ಕೋರ್ಟ್. ನೀವು ಅವರ ಒಂದೇ ಪಾರ್ಟಿಯವರು, ಅವರು ಕೂಡ ಮಾಜಿ ಸಚಿವರಾಗಿದ್ರು. ಪಕ್ಷ ಯಾವ ರೀತಿ ನೋಡುತ್ತೆ? ಆಸ್ ಅ ಫ್ರೆಂಡ್ ನೀವ್ ಯಾವ ತರ ನೋಡ್ತೀರಿ? ನೋಡಿ, ನನಗೆ ವಿನಯ್ ಕುಲಕರ್ಣಿ ಬಹಳ ಹಳೆಯ ಪರಿಚಯ. ಯಾಕಂದ್ರೆ ನಾವೆಲ್ಲ ಒಟ್ಟಿಗೆ ಯೂತ್ ಕಾಂಗ್ರೆಸ್ ಅಲ್ಲೂ ಇದ್ದಿದ್ದು. ಆದ್ರಿಂದ ಈ ಒಂದು ವಿಷಯ ಬಹಳ ವರ್ಷಗಳಿಂದ ನಡೀತಾ ಇದೆ. ಈಗ ಒಂದು ಕೋರ್ಟ್ ಶಿಕ್ಷೆಯನ್ನು ಕೂಡ ನೀಡಿದ್ದಾರೆ. ಇದು ಕಾನೂನಿನ ಪ್ರಕ್ರಿಯೆಗಳು, ಇದರಲ್ಲಿ ನಾವು ಯಾರು ಕೂಡ ಹಸ್ತಕ್ಷೇಪ ಮಾಡುವಂಥದ್ದಿಲ್ಲ. ಏನಾದ್ರು ತಪ್ಪು ಮಾಡಿದ್ರೆ ಅದು ಖಂಡಿತ ಅವರಿಗೆ ಅದು ಅನುಭವಿಸಬೇಕಾಗ್ತದೆ. ಅದು ಇನ್ನೂ ಅವರಿಗೆ ಕಾನೂನಿನ ಅವಕಾಶಗಳು ಇರ್ತದೆ, ಅಪೀಲ್ ಹೋಗುವಂಥದ್ದು ಅದು ಇರುವಂಥದ್ದೆಲ್ಲ ಇದೆ. ಆದ್ರಿಂದ ಇದ್ರ ಬಗ್ಗೆ ನಾನೇನು ಹೆಚ್ಚಿನ ಹೇಳುವಂಥದ್ದು ಏನಲ್ಲ. ಯಾಕಂದ್ರೆ ಇದು ರಾಜಕೀಯಕ್ಕೆ ಸಂಬಂಧ ಅಲ್ಲ, ಅದು ಅವರ ವೈಯಕ್ತಿಕ ವಿಚಾರ. ಅದರಲ್ಲಿ ಅವರು ಯಾವ ರೀತಿಯಾಗಿ ಅದನ್ನ ಎದುರಿಸ್ತಾ ಇರೋದು ಅವ್ರಿಗೆ ಬಿಟ್ಟಿರುವಂಥದ್ದು. ಆದ್ರೆ ಖಂಡಿತವಾಗಿ ಇದು ನನಗೂ ನೋವಾಗ್ತದೆ. ಯಾಕಂದ್ರೆ ನಮ್ಮ ಜೊತೆಯಲ್ಲೇ ಎಲ್ಲ ಯೂತ್ ಕಾಂಗ್ರೆಸ್ ಅಲ್ಲೆಲ್ಲ ಒಟ್ಟಿಗೆ ನಾನು ಅಧ್ಯಕ್ಷ ಆಗಿದ್ದಾಗ ಅವರು ನನ್ನ ಜಿಲ್ಲಾ ಅಧ್ಯಕ್ಷ, ಧಾರವಾಡ ಜಿಲ್ಲಾ ಅಧ್ಯಕ್ಷರಾಗಿದ್ರು. ಆಮೇಲೆ ಬೇರೆ ಬೇರೆ ಹಲವಾರು ಹಂತಗಳಲ್ಲಿ ಅವರು ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಡಬೇಕಾದ್ರೆ, ಆಮೇಲೆ ಶಾಸಕರು MLA ಟಿಕೆಟ್ ಕೊಡಬೇಕಾದ್ರೆ ಎಲ್ಲ ಸಂದರ್ಭದಲ್ಲೂ ಕೂಡ ನಮಗೆ ಒಳ್ಳೆಯ ಪರಿಚಯ. ನಾನು ಕೂಡ ನನ್ನ ಕೈಲಾಗದಂಥ ಸಹಾಯವನ್ನು ಮಾಡಿದ್ದೆ. ಇದು ವೈಯಕ್ತಿಕ ವಿಚಾರ, ಇದು ಕಾನೂನಿನ ವಿಚಾರ. ಕಾನೂನಿನ ಅಡಿಯಲ್ಲಿ ಎಲ್ರಿಗೂ ಕೂಡ ಒಂದೇ, ಯಾರು ದೊಡ್ಡವರು ಬೇಜಾರಾಗ್ತದೆ. ಇಂಥ ಆದಾಗ ಯಾಕಪ್ಪ ಹಿಂಗೆ ಆಗೋಯ್ತಲ್ಲ ಅಂತ ನೋವು ಖಂಡಿತ ಆಗ್ತದೆ. ಆದ್ರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು. ಆದ್ರೆ ಕಾನೂನಿನ ಹೋರಾಟ ಅವ್ರ ಮುಂದೆ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇರ್ತದೆ. ಕೊನೆಯದಾಗಿ ಸರ್, ರಾಜಕಾರಣ ನಿಮ್ಮ ಹತ್ರ ಕೇಳಲೇಬೇಕು. ನಿನ್ನೆ ನೀವು, ಜಮೀರ್ ಅವರು, ಪರಮೇಶ್ವರ್ ಅವರು ಒಂದ್ ಕಡೆ ಮಾತಾಡಿದ್ರಿ. ಯಾಕೆ ಈ ಒಂದು ಮೀಟಿಂಗ್ ಪ್ರಾಮುಖ್ಯತೆ ವಹಿಸ್ತಾ ಇದೆ ಅಂದ್ರೆ, ಸಿಎಂ ಬಣದ ಸಚಿವರನ್ನ, ಶಾಸಕರನ್ನ ಟಾರ್ಗೆಟ್ ಮಾತಾಡುವಂತ ವಿಷಯನೇ ಏನಲ್ಲ. ಅದೇನಿಲ್ಲ, ನಾವು ಸೇರ್ತಾ ಇರ್ತೀವಿ, ಅನೇಕ ವಿಷಯ ಚರ್ಚೆ ಮಾಡ್ತಾ ಇರ್ತೀವಿ. ಅದೇನು ದೊಡ್ಡ ವಿಷಯ ಅಲ್ಲ. ನಿನ್ನೆ ರಾಜಕೀಯದ ವಿಚಾರವಾಗಿ ಏನಿಲ್ಲ, ಸುಮ್ಮನೆ ಹಾಗೆ ಮೀಟ್ ಆಗಿದೆ. ಅದ್ರಲ್ಲಿ ಏನ್ ಬೇರೆ ದೊಡ್ಡ ವಿಷಯ ಏನಲ್ಲ. ಸರ್, ಅಲ್ಲ ರಾಜಕಾರಣದ ಏನು ಮಾತಾಡಿಲ್ಲ? ಇಲ್ಲ, ಏನಿಲ್ಲ. ಇದ್ದೇ ಎಲ್ಲ ಸೇರಿದಾಗ ಮಾತಾಡ್ತೀವಿ. ಆದ್ರೆ ಅದೇನು ದೊಡ್ಡ ವಿಷಯ ಏನಲ್ಲ. ಓಕೆ, ಇಲ್ಲಿಗೆ ರಾಜಕಾರಣಿಗಳು ಸೇರಿದ್ದೇವೆ, ಬಟ್ ರಾಜಕಾರಣ ಒಂದಿಷ್ಟು ಮಾತನಾಡಿರುವಂತ ಸಾಧ್ಯತೆ ಕೂಡ ಇದೆ ಅಂತ ನಡೆದ ವಿಚಾರವನ್ನ ಗೌಪ್ಯವಾಗಿ ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರ ಜೊತೆಲಿದ್ದೇನೆ. ಸರ್, ಈಗ ರಾಜ್ಯದಲ್ಲಿರೋ 32 ಡೇಟಾ ಸೆಂಟರ್, ಕ್ಲೌಡ್ ಸೆಂಟರ್ಗಳ ಪೈಕಿ 31 ಬೆಂಗಳೂರಿನಲ್ಲೇ ಇದೆ. ಇದು ಕನ್ಸ್ಯೂಮ್ ಮಾಡ್ತಿರಂತ ವಾಟರ್ ಲೆವೆಲ್ ದಿನೇ ದಿನೇ ಹೆಚ್ಚಾಗ್ತಿದೆ. ಒಂದಲ್ಲ ಒಂದು ದಿನ ರಾಜ್ಯದಲ್ಲಿ ನೀರಿನ ಅಭಾವ ಆಗಬಹುದು ಅಂತ ಈಗಾಗಲೇ ತಜ್ಞರು ಕೂಡ ಅಭಿಪ್ರಾಯ ಪಟ್ಟಿದ್ದಾರೆ. ಗವರ್ಮೆಂಟ್ ಯಾವ ರೀತಿ ನೋಡುತ್ತೆ, ಏನು ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳುತ್ತೆ? ನೋಡಿ, ನನಗೆ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲ. ಇದು ಕನ್ಸರ್ನ್ ಇವರಿಗೆ ಮಾತಾಡೋದು ಒಳ್ಳೇದು. ಆದ್ರೆ ಡೇಟಾ ಸೆಂಟರ್ಸ್ ಹೆಚ್ಚು ನೀರು ಕನ್ಸ್ಯೂಮ್ ಮಾಡುವಂಥದ್ದು, ಪವರ್ ಕನ್ಸ್ಯೂಮ್ ಮಾಡುವಂಥದ್ದು ಇದೆ. ಆ ಒಂದು ವಿಷಯ ಇದೆ. ಅದೇ ಅದರಿಂದ ಯಾವ ರೀತಿಯಾಗಿ ಸಮತೋಲನವನ್ನ ನಾವು ಕಾಪಾಡ್ಕೊಳ್ಬೇಕಂದ್ರೆ ನೀರಿನ ಬಳಕೆ ನಾವು ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನೋಡಿಕೊಂಡು ಅದ ನಂತರ ನಾವು ಇಂಥ ಕಂಪನಿಗಳಿಗೆ ಕೊಡ್ತಕ್ಕಂಥದ್ದು ಮಾಡ್ಕೋಬೇಕಾಗ್ತದೆ. ಆಗ್ತಾ ಇದೆ. ಅದೇ ತರ ನೀರೊಂದು ನಾವು ಅದಕ್ಕೋಸ್ಕರ ಅದನ್ನ ಯಾವ ರೀತಿಯಾಗಿ ನಾನು ಕೂಡ ಅದ್ರ ಬಗ್ಗೆ ಮಾತಾಡ್ತೀನಿ, ಚರ್ಚೆ ಮಾಡ್ತೀನಿ. ಅದ್ರಲ್ಲಿ ನಿಜವಾಗ್ಲೂ ಏನಾದ್ರೆ ಸಮಸ್ಯೆ ನಗರಕ್ಕೆ ಏನಾದ್ರು ಆಗುತ್ತಾ ಇಲ್ವಾ, ಭವಿಷ್ಯದಲ್ಲಿ ಏನಾಗುತ್ತೆ ಇರುವಂತ ಅದನ್ನು ವಿಮರ್ಶೆ ಮಾಡೋಣ. ಮತ್ತು ಅದಕ್ಕೆ ಏನು ಈ ಬಳಕೆ ಆಗಿರುವಂತ ನೀರು ಅದನ್ನ ಉಪಯೋಗಿಸೋದಕ್ಕೆ ಹೆಚ್ಚು ಅದಕ್ಕೆ ಅವಕಾಶ ಸಿಗುವಂತದಕ್ಕೆ ಮಾಡಿದ್ರೆ ಅದನ್ನ ನಾವು ಆ ರೀತಿಯಾಗಿ ಕೂಡ ನಾವು ವೇಸ್ಟ್ ವಾಟರ್ ಅಂತ ಹೇಳ್ತೀವಿ, ಅದನ್ನ ನಾವು ಪ್ಯೂರಿಫೈ ಮಾಡಿ ಕೊಡ್ತಕ್ಕಂಥದ್ದು ಸಾಧ್ಯತೆ ಇದೆ. ಅದನ್ನು ಕೂಡ ನಾವು ನೋಡಬಹುದು. ಸರ್, ಈಗ ವಿನಯ್ ಕುಲಕರ್ಣಿ ಅವರಿಗೆ ಈಗ ಅಪರಾಧಿ ಅಂತ ಘೋಷಣೆ ಮಾಡಿದೆ ಕೋರ್ಟ್. ನೀವು ಅವರ ಒಂದೇ ಪಾರ್ಟಿಯವರು, ಅವರು ಕೂಡ ಮಾಜಿ ಸಚಿವರಾಗಿದ್ರು. ಪಕ್ಷ ಯಾವ ರೀತಿ ನೋಡುತ್ತೆ? ಆಸ್ ಅ ಫ್ರೆಂಡ್ ನೀವ್ ಯಾವ ತರ ನೋಡ್ತೀರಿ? ನೋಡಿ, ನನಗೆ ವಿನಯ್ ಕುಲಕರ್ಣಿ ಬಹಳ ಹಳೆಯ ಪರಿಚಯ. ಯಾಕಂದ್ರೆ ನಾವೆಲ್ಲ ಒಟ್ಟಿಗೆ ಯೂತ್ ಕಾಂಗ್ರೆಸ್ ಅಲ್ಲೂ ಇದ್ದಿದ್ದು. ಆದ್ರಿಂದ ಈ ಒಂದು ವಿಷಯ ಬಹಳ ವರ್ಷಗಳಿಂದ ನಡೀತಾ ಇದೆ.
ಈಗ ಒಂದು ಕೋರ್ಟ್ ಶಿಕ್ಷೆಯನ್ನು ಕೂಡ ನೀಡಿದ್ದಾರೆ. ಇದು ಕಾನೂನಿನ ಪ್ರಕ್ರಿಯೆಗಳು, ಇದರಲ್ಲಿ ನಾವು ಯಾರು ಕೂಡ ಹಸ್ತಕ್ಷೇಪ ಮಾಡುವಂಥದ್ದಿಲ್ಲ. ಏನಾದ್ರು ತಪ್ಪು ಮಾಡಿದ್ರೆ ಅದು ಖಂಡಿತ ಅವರಿಗೆ ಅದು ಅನುಭವಿಸಬೇಕಾಗ್ತದೆ. ಅದು ಇನ್ನೂ ಅವರಿಗೆ ಕಾನೂನಿನ ಅವಕಾಶಗಳು ಇರ್ತದೆ, ಅಪೀಲ್ ಹೋಗುವಂಥದ್ದು ಅದು ಇರುವಂಥದ್ದೆಲ್ಲ ಇದೆ. ಆದ್ರಿಂದ ಇದ್ರ ಬಗ್ಗೆ ನಾನೇನು ಹೆಚ್ಚಿನ ಹೇಳುವಂಥದ್ದು ಏನಲ್ಲ, ಯಾಕಂದ್ರೆ ಇದು ರಾಜಕೀಯಕ್ಕೆ ಏನು ಸಂಬಂಧ ಅಲ್ಲ, ಅದು ಅವರ ವೈಯಕ್ತಿಕ ವಿಚಾರ. ಅದರಲ್ಲಿ ಅವರು ಯಾವ ರೀತಿಯಾಗಿ ಅದನ್ನ ಎದುರಿಸ್ತಾ ಇರೋದು ಅವ್ರಿಗೆ ಬಿಟ್ಟಿರುವಂಥದ್ದು. ಆದರೆ ಖಂಡಿತವಾಗಿ ಇದು ನನಗೂ ನೋವಾಗ್ತದೆ, ಯಾಕಂದ್ರೆ ನಮ್ಮ ಜೊತೆಯಲ್ಲೇ ಎಲ್ಲ ಯೂತ್ ಕಾಂಗ್ರೆಸ್ ಅಲ್ಲೆಲ್ಲ ಒಟ್ಟಿಗೆ ನಾನು ಅಧ್ಯಕ್ಷ ಆಗಿದ್ದಾಗ ಅವರು ನನ್ನ ಜಿಲ್ಲಾ ಅಧ್ಯಕ್ಷ, ಧಾರವಾಡ ಜಿಲ್ಲಾ ಅಧ್ಯಕ್ಷರಾಗಿದ್ದರು. ಆಮೇಲೆ ಬೇರೆ ಬೇರೆ ಹಲವಾರು ಹಂತಗಳಲ್ಲಿ ಅವರು ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಡಬೇಕಾದ್ರೆ, ಆಮೇಲೆ ಶಾಸಕರು MLA ಟಿಕೆಟ್ ಕೊಡಬೇಕಾದ್ರೆ ಎಲ್ಲ ಸಂದರ್ಭದಲ್ಲೂ ಕೂಡ ನಮಗೆ ಒಳ್ಳೆಯ ಪರಿಚಯ. ನಾನು ಕೂಡ ನನ್ನ ಕೈಲಾಗದಂಥ ಸಹಾಯವನ್ನು ಮಾಡಿದ್ದೆ. ಇದು ವೈಯಕ್ತಿಕ ವಿಚಾರ, ಇದು ಕಾನೂನಿನ ವಿಚಾರ. ಕಾನೂನಿನ ಅಡಿಯಲ್ಲಿ ಎಲ್ರಿಗೂ ಕೂಡ ಒಂದೇ, ಯಾರು ದೊಡ್ಡವರು ಬೇಜಾರಾಗ್ತದೆ ಇದು ಆದಾಗ, ಯಾಕಪ್ಪ ಹಿಂಗೆ ಆಗೋಯ್ತಲ್ಲ ಅಂತ ನೋವು ಖಂಡಿತ ಆಗ್ತದೆ. ಆದರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಆದರೆ ಕಾನೂನಿನ ಹೋರಾಟ ಅವ್ರ ಮುಂದೆ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇರ್ತದೆ. ಕೊನೆಯದಾಗಿ ಸರ್, ರಾಜಕಾರಣ ನಿಮ್ಮ ಹತ್ರ ಕೇಳಲೇಬೇಕು. ನಿನ್ನೆ ನೀವು, ಜಮೀರ್ ಅವರು, ಪರಮೇಶ್ವರ್ ಅವರು ಒಂದ್ ಕಡೆ ಮಾತಾಡಿದ್ರಿ. ಯಾಕೆ ಈ ಒಂದು ಮೀಟಿಂಗ್ ಪ್ರಾಮುಖ್ಯತೆ ವಹಿಸ್ತಾ ಇದೆ ಅಂದ್ರೆ, ಸಿಎಂ ಬಣದ ಸಚಿವರನ್ನ, ಶಾಸಕರನ್ನ ಟಾರ್ಗೆಟ್ ಮಾತಾಡುವಂತ ವಿಷಯನೇ ಏನಲ್ಲ, ಅದೇನಿಲ್ಲ. ನಾವು ಸೇರ್ತಾ ಇರ್ತೀವಿ, ಅನೇಕ ವಿಷಯ ಚರ್ಚೆ ಮಾಡ್ತಾ ಇರ್ತೀವಿ, ಅದೇನು ದೊಡ್ಡ ವಿಷಯ ಅಲ್ಲ. ನಿನ್ನೆ ರಾಜಕೀಯದ ವಿಚಾರವಾಗಿ ಏನಿಲ್ಲ, ಸುಮ್ಮನೆ ಹಾಗೆ ಮೀಟ್ ಆಗಿದೆ, ಅದ್ರಲ್ಲಿ ಏನ್ ಬೇರೆ ದೊಡ್ಡ ವಿಷಯ ಏನಲ್ಲ. ಓಕೆ ಸರ್, ಅಲ್ಲ ರಾಜಕಾರಣದ ಏನು ಮಾತಾಡಿಲ್ಲ. ಇಲ್ಲ ಏನಿಲ್ಲ, ಇದ್ದೇ ಇರ್ತದೆ, ಎಲ್ಲ ಸೇರಿದಾಗ ಮಾತಾಡ್ತೀವಿ, ಆದ್ರೆ ಅದೇನು ದೊಡ್ಡ ವಿಷಯ ಏನಲ್ಲ. ಓಕೆ, ಇಲ್ಲಿಗೆ ರಾಜಕಾರಣಿಗಳು ಸೇರಿದ್ದೇವೆ, ಬಟ್ ರಾಜಕಾರಣ ಒಂದಿಷ್ಟು ಮಾತನಾಡಿರುವಂತ ಸಾಧ್ಯತೆ ಕೂಡ ಇದೆ ಅಂತ ನಡೆದ ವಿಚಾರವನ್ನ ಗೌಪ್ಯವಾಗಿ ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವ್ರ ಜೊತೆಲಿದ್ದೇನೆ. ಸರ್, ಈಗ ರಾಜ್ಯದಲ್ಲಿರೋ 32 ಡೇಟಾ ಸೆಂಟರ್, ಕ್ಲೌಡ್ ಸೆಂಟರ್ಗಳ ಪೈಕಿ 31 ಬೆಂಗಳೂರಿನಲ್ಲೇ ಇದೆ. ಇದು ಕನ್ಸ್ಯೂಮ್ ಮಾಡ್ತಿರೋಂತ ವಾಟರ್ ಲೆವೆಲ್ ದಿನೇ ದಿನೇ ಹೆಚ್ಚಾಗ್ತಿದೆ. ಒಂದಲ್ಲ ಒಂದು ದಿನ ರಾಜ್ಯದಲ್ಲಿ ನೀರಿನ ಅಭಾವ ಆಗಬಹುದು ಅಂತ ಈಗಾಗಲೇ ತಜ್ಞರು ಕೂಡ ಅಭಿಪ್ರಾಯ ಪಟ್ಟಿದ್ದಾರೆ. ಗವರ್ಮೆಂಟ್ ಯಾವ ರೀತಿ ನೋಡುತ್ತೆ, ಏನು ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳುತ್ತೆ? ನೋಡಿ, ನನಗೆ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲ. ಇದು ಕನ್ಸರ್ನ್ ಇವರಿಗೆ ಮಾತಾಡೋದು ಒಳ್ಳೇದು. ಆದ್ರೆ ಡೇಟಾ ಸೆಂಟರ್ಸ್ ಹೆಚ್ಚು ನೀರು ಕನ್ಸ್ಯೂಮ್ ಮಾಡುವಂಥದ್ದು, ಪವರ್ ಕನ್ಸ್ಯೂಮ್ ಮಾಡುವಂಥದ್ದು ಇದೆ, ಆ ಒಂದು ವಿಷಯ ಇದೆ. ಅದರಿಂದ ಯಾವ ರೀತಿಯಾಗಿ ಸಮತೋಲನವನ್ನ ನಾವು ಕಾಪಾಡ್ಕೊಳ್ಬೇಕಂದ್ರೆ, ನೀರಿನ ಬಳಕೆ ನಾವು ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನೋಡಿಕೊಂಡು, ಅದ ನಂತರ ನಾವು ಇಂಥ ಕಂಪನಿಗಳಿಗೆ ಕೊಡ್ತಕ್ಕಂಥದ್ದು ಮಾಡ್ಕೋಬೇಕಾಗ್ತದೆ. ಜನರೇಷನ್ ಆಗ್ತಾ ಇದೆ, ಅದೇ ತರ ನೀರೊಂದು ನಾವು ಅದಕ್ಕೋಸ್ಕರ ಅದನ್ನ ಯಾವ ರೀತಿಯಾಗಿ ನಾನು ಕೂಡ ಅದ್ರ ಬಗ್ಗೆ ಮಾತಾಡ್ತೀನಿ, ಚರ್ಚೆ ಮಾಡ್ತೀನಿ. ಅದ್ರ ನಿಜವಾಗ್ಲೂ ಏನಾದ್ರೆ ಸಮಸ್ಯೆ ಬೆಂಗಳೂರು ನಗರಕ್ಕೆ ಏನಾದ್ರು ಆಗುತ್ತಾ ಇಲ್ವಾ, ಭವಿಷ್ಯದಲ್ಲಿ ಏನಾಗುತ್ತೆ ಇರುವಂತ ಅದನ್ನು ವಿಮರ್ಶೆ ಮಾಡೋಣ. ಮತ್ತು ಅದಕ್ಕೆ ಏನು ಈ ಬಳಕೆ ಆಗಿರುವಂತ ನೀರು ಅದನ್ನು ಉಪಯೋಗಿಸೋದಕ್ಕೆ ಹೆಚ್ಚು ಅದಕ್ಕೆ ಅವಕಾಶ ಸಿಗುವಂತದಕ್ಕೆ ಮಾಡಿದ್ರೆ, ಅದನ್ನ ನಾವು ಆ ರೀತಿಯಾಗಿ ಕೂಡ ನಾವು ಏನು ವೇಸ್ಟ್ ವಾಟರ್ ಅಂತ ಹೇಳ್ತೀವಿ, ಅದನ್ನ ನಾವು ಪ್ಯೂರಿಫೈ ಮಾಡಿ ಕೊಡ್ತಕ್ಕಂಥದ್ದು ಸಾಧ್ಯತೆ ಇದೆ, ಅದನ್ನು ಕೂಡ ನಾವು ನೋಡಬಹುದು. ಸರ್, ಈಗ ವಿನಯ್ ಕುಲಕರ್ಣಿ ಅವರಿಗೆ ಈಗ ಅಪರಾಧಿ ಅಂತ ಘೋಷಣೆ ಮಾಡಿದೆ ಕೋರ್ಟ್. ನೀವು ಅವರ ಒಂದೇ ಪಾರ್ಟಿಯವರು, ಅವರು ಕೂಡ ಮಾಜಿ ಸಚಿವರಾಗಿದ್ರು. ಪಕ್ಷ ಯಾವ ರೀತಿ ನೋಡುತ್ತೆ? ಆಸ್ ಅ ಫ್ರೆಂಡ್ ನೀವು ಯಾವ ತರ ನೋಡ್ತೀರಾ? ನೋಡಿ, ನನಗೆ ವಿನಯ್ ಕುಲಕರ್ಣಿ ಬಹಳ ಹಳೆಯ ಪರಿಚಯ, ಯಾಕಂದ್ರೆ ನಾವೆಲ್ಲ ಒಟ್ಟಿಗೆ ಯೂತ್ ಕಾಂಗ್ರೆಸ್ ಅಲ್ಲೂ ಇದ್ದದ್ದು. ಅದರಿಂದ ಈ ಒಂದು ವಿಷಯ ಬಹಳ ವರ್ಷಗಳಿಂದ ನಡೀತಾ ಇದೆ. ಈಗ ಒಂದು ಕೋರ್ಟ್ ಶಿಕ್ಷೆಯನ್ನು ಕೂಡ ನೀಡಿದ್ದಾರೆ. ಇದು ಕಾನೂನಿನ ಪ್ರಕ್ರಿಯೆಗಳು, ಇದರಲ್ಲಿ ನಾವು ಯಾರು ಕೂಡ ಹಸ್ತಕ್ಷೇಪ ಮಾಡುವಂಥದ್ದಿಲ್ಲ. ಏನಾದ್ರು ತಪ್ಪು ಮಾಡಿದ್ರೆ ಅದು ಖಂಡಿತ ಅವರಿಗೆ ಅದು ಅನುಭವಿಸಬೇಕಾಗ್ತದೆ. ಅದು ಇನ್ನೂ ಅವರಿಗೆ ಕಾನೂನಿನ ಅವಕಾಶಗಳು ಇರ್ತದೆ, ಅಪೀಲ್ ಹೋಗುವಂಥದ್ದು ಅದು ಇರುವಂಥದ್ದೆಲ್ಲ ಇದೆ. ಆದ್ರಿಂದ ಇದ್ರ ಬಗ್ಗೆ ನಾನೇನು ಹೆಚ್ಚಿನ ಹೇಳುವಂಥದ್ದು ಏನಲ್ಲ, ಯಾಕಂದ್ರೆ ಇದು ರಾಜಕೀಯಕ್ಕೆ ಏನು ಸಂಬಂಧ ಅಲ್ಲ, ಅದು ಅವರ ವೈಯಕ್ತಿಕ ವಿಚಾರ. ಅದರಲ್ಲಿ ಅವರು ಯಾವ ರೀತಿಯಾಗಿ ಅದನ್ನ ಎದುರಿಸ್ತಾ ಇರೋದು ಅವ್ರಿಗೆ ಬಿಟ್ಟಿರುವಂಥದ್ದು. ಆದರೆ ಖಂಡಿತವಾಗಿ ಇದು ನನಗೂ ನೋವಾಗ್ತದೆ, ಯಾಕಂದ್ರೆ ನಮ್ಮ ಜೊತೆಯಲ್ಲೇ ಎಲ್ಲ ಯೂತ್ ಕಾಂಗ್ರೆಸ್ ಅಲ್ಲೆಲ್ಲ ಒಟ್ಟಿಗೆ ನಾನು ಅಧ್ಯಕ್ಷ ಆಗಿದ್ದಾಗ ಅವರು ನನ್ನ ಜಿಲ್ಲಾ ಅಧ್ಯಕ್ಷ, ಧಾರವಾಡ ಜಿಲ್ಲಾ ಅಧ್ಯಕ್ಷರಾಗಿದ್ದರು. ಆಮೇಲೆ ಬೇರೆ ಬೇರೆ ಹಲವಾರು ಹಂತಗಳಲ್ಲಿ ಅವರು ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಡಬೇಕಾದ್ರೆ, ಆಮೇಲೆ ಶಾಸಕರು MLA ಟಿಕೆಟ್ ಕೊಡಬೇಕಾದ್ರೆ ಎಲ್ಲ ಸಂದರ್ಭದಲ್ಲೂ ಕೂಡ ನಮಗೆ ಒಳ್ಳೆಯ ಪರಿಚಯ. ನಾನು ಕೂಡ ನನ್ನ ಕೈಲಾಗದಂಥ ಸಹಾಯವನ್ನು ಮಾಡಿದ್ದೆ. ಇದು ವೈಯಕ್ತಿಕ ವಿಚಾರ, ಇದು ಕಾನೂನಿನ ವಿಚಾರ. ಕಾನೂನಿನ ಅಡಿಯಲ್ಲಿ ಎಲ್ರಿಗೂ ಕೂಡ ಒಂದೇ, ಯಾರು ದೊಡ್ಡವರು ಬೇಜಾರಾಗ್ತದೆ ಇದು ಆದಾಗ, ಯಾಕಪ್ಪ ಹಿಂಗೆ ಆಗೋಯ್ತಲ್ಲ ಅಂತ ನೋವು ಖಂಡಿತ ಆಗ್ತದೆ. ಆದರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಆದರೆ ಕಾನೂನಿನ ಹೋರಾಟ ಅವ್ರ ಮುಂದೆ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇರ್ತದೆ. ಕೊನೆಯದಾಗಿ ಸರ್, ರಾಜಕಾರಣ ನಿಮ್ಮ ಹತ್ರ ಕೇಳಲೇಬೇಕು. ನಿನ್ನೆ ನೀವು, ಜಮೀರ್ ಅವರು, ಪರಮೇಶ್ವರ್ ಅವರು ಒಂದ್ ಕಡೆ ಮಾತಾಡಿದ್ರಿ. ಯಾಕೆ ಈ ಒಂದು ಮೀಟಿಂಗ್ ಪ್ರಾಮುಖ್ಯತೆ ವಹಿಸ್ತಾ ಇದೆ ಅಂದ್ರೆ, ಸಿಎಂ ಬಣದ ಸಚಿವರನ್ನ, ಶಾಸಕರನ್ನ ಟಾರ್ಗೆಟ್ ಮಾತಾಡುವಂತ ವಿಷಯನೇ ಏನಲ್ಲ, ಅದೇನಿಲ್ಲ. ನಾವು ಸೇರ್ತಾ ಇರ್ತೀವಿ, ಅನೇಕ ವಿಷಯ ಚರ್ಚೆ ಮಾಡ್ತಾ ಇರ್ತೀವಿ, ಅದೇನು ದೊಡ್ಡ ವಿಷಯ ಅಲ್ಲ. ನಿನ್ನೆ ರಾಜಕೀಯದ ವಿಚಾರವಾಗಿ ಏನಿಲ್ಲ, ಸುಮ್ಮನೆ ಹಾಗೆ ಮೀಟ್ ಆಗಿದೆ, ಅದ್ರಲ್ಲಿ ಏನ್ ಬೇರೆ ದೊಡ್ಡ ವಿಷಯ ಏನಲ್ಲ. ಓಕೆ ಸರ್, ಅಲ್ಲ ರಾಜಕಾರಣದ ಏನು ಮಾತಾಡಿಲ್ಲ. ಇಲ್ಲ ಏನಿಲ್ಲ, ಇದ್ದೇ ಇರ್ತದೆ, ಎಲ್ಲ ಸೇರಿದಾಗ ಮಾತಾಡ್ತೀವಿ, ಆದ್ರೆ ಅದೇನು ದೊಡ್ಡ ವಿಷಯ ಏನಲ್ಲ. ಓಕೆ.
ಇಲ್ಲಿಗೆ ರಾಜಕಾರಣಿಗಳು ಸೇರಿದ್ದೇವೆ, ಬಟ್ ರಾಜಕಾರಣ ಒಂದಿಷ್ಟು ಮಾತನಾಡಿರುವಂತ ಸಾಧ್ಯತೆ ಕೂಡ ಇದೆ ಅಂತ ನಡೆದ ವಿಚಾರವನ್ನ ಗೌಪ್ಯವಾಗಿ ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಸಚಿವ ದಿನೇಶ್ ಗುಂಡೂರಾವ್ ಅವರು ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.